the words out of my mouth. No doubt I'm tearing down these second thoughts that run surround about my chosen. ಮಧ್ಯಾಹ್ನ ಈಗ 12:30 ಸುಮಾರಾಗಿದೆ. ಕೋಲಾ ಬೀಚಿಂದ ನಂದೆಲ್ಲ ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಈಗ ಆಗೊಂಡ ಬೀಚ್ ಕಡೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟಿ ಹ್ಯುಮಿಡಿಟಿನೂ ಇದೆ, ಆಮೇಲೆ ಬಿಸಿಲು ಇದೆ, ಎಲ್ಲ ಸ್ಕಿನ್ ಬರ್ನೌಟ್ ಆಗ್ತಾಯಿದೆ. ಬೈಕ್ ಮೇಲೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗ್ತಾಯಿದೆ. ಬಟ್ ಈ ಟ್ರಿಪ್ನಲ್ಲಿ ಜಸ್ಟ್ ಬೈಕ್ ಮೇಲೇ ಒಂದು ಬೀಚಿಂದ ಇನ್ನೊಂದು ಬೀಚಿಗೆ ಹೋಗಬೇಕು. ಹಾಗೆ ಸ್ಮಾಲ್ ರೋಡ್ಗಳಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಬೈಕ್ನಲ್ಲಿ ಹೋಗೋದು ಭಾಳ ಕಷ್ಟ ಇದೆ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಬಿಸಿಲು ಆಗ್ತಾ ಇರೋದ್ರಿಂದ ಬೈಕ್ ರೈಡ್ ಮಾಡೋದು ಕಷ್ಟ ಆಗ್ತಾಯಿದೆ. ಸ್ವಲ್ಪ ಗಾಳಿ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಕೂಲ್ ಅನಿಸುತ್ತೆ. Question is it worth the shoe? Beauty sweet and bulletproof, unfortunate and absolute. I got my chosen gun, started go mad for the show. He's painful and lethal strokes, no more hesitations. I am out of control. Straighten your neck and find your head upside down. At least I'm making it count. ಮಧ್ಯಾಹ್ನ 1:30 ಆಗಿದೆಯಾ. ಸಿಕ್ಕಾಪಟ್ಟಿ ಹೇಗಿದೆ. ಸಮುದ್ರ ಅಲೆಗಳು ಭಾಳ ಜೋರಿದ್ದಾವೆ. ಏನು ಅನ್ಸುತ್ತೆ, ಫಾರಿನರ್ಸ್ ಭಾಳ ಇದ್ದಾರೆ. ಆಮೇಲೆ ಸ್ಟ್ಯಾಂಡರ್ಡ್ ಹೋಟೆಲ್ಸ್ ಇದ್ದಾವೆ. ಅಗೊಂಡ ಬೀಚ್ ಇದೆ. ಅಗೊಂಡ ಬೀಚ್ನಾಗೆ ಸ್ಟ್ಯಾಂಡರ್ಡ್ ಹೋಟೆಲ್ಸ್ ಇದ್ದಾವೆ. ಇಲ್ಲೆಲ್ಲ ಬೀಚು ಭಾಳ ದೊಡ್ಡದೈತಿ. ಅಗೊಂಡ ಮತ್ತು ಬಟರ್ಫ್ಲೈ ಬೀಚ್ ಎರಡು ಕೂಡಿ ಅದಾವೆ, ನೋಡ್ಬೋದು. ಹೋಟೆಲ್ ಮಾತ್ರ ರಾಯಲ್ ಹೋಟೆಲ್ಸ್ ಇದ್ದಾವೆಲ್ಲ, ಬರೀ ಫಾರಿನರ್ಗೆ ಕಟ್ಟದಾಗಿದೆ. ಕಾಸ್ಟ್ಲಿ ಇರ್ಬೋದು, ನಾನು ಒಳಗೆ ಹೋಗಿಲ್ಲ. ಭಾಳ ಜನ ಇಲ್ಲಿ So throw the words out my mouth. I ain't got no doubt that I'm turning out to be who I'm next to. Changing up my words for you. ನಾನೀಗ ಅಗೊಂಡ ಬೀಚ್ನಲ್ಲಿ ಒಂದೆರಡು ತಾಸು ಸುತ್ತಾಡಿದೆ. 2 ತಾಸು ಸುತ್ತಾಡಿಕೊಂಡು ಎಲ್ಲ ವ್ಯೂ ಪಾಯಿಂಟ್ ಎಲ್ಲ ನೋಡಿಕೊಂಡು ಇಲ್ಲಿಂದ ನಾ ಈಗ ಪಾಲೋಲಂ ಬೀಚ್ ಕಡೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಂದ್ರೆ ಮೇನ್ ರೋಡಿಂದ ಹೋಗ್ಬೋದು, ಬಟ್ ಒಳಗಡೆ ರೂಟನ್ನು ಸ್ಮಾಲ್ ರೂಟ್ ಇದೆ, ಅದೇ ರೂಟಿಂದ ಹೋಗ್ತಾ ಇದ್ದೀನಿ. I don't wanna hold on to something that remains, but I miss you. ನಾ ಬೀಚ್ನಾಗ ಸುತ್ತಾಡಬೇಕಾದ್ರೆ ಇಲ್ಲೊಬ್ಬ ಯಾರೋ ಫಾರಿನರು ಯೋಗ ಮಾಡ್ತಾಯಿದ್ರು, ಎಕ್ಸಸೈಸ್ ಮಾಡ್ತಾಯಿದ್ರು. ಜಸ್ಟ್ ಅವರಿಗೆ ಕೇಳಿದೆ, ನಾವು ನಿಮ್ಮ ವಿಡಿಯೋ ಮಾಡ್ಕೊಬೋದನ ಅಂತೇಳಿ. ನೋಡಿ, ಬೇರೆ ದೇಶದಿಂದ ಬಂದು ಇಲ್ಲಿ ನಮ್ಮ ಬೀಚ್ನಲ್ಲಿ ಯೋಗ ಮಾಡೋದು, ಎಷ್ಟು ಫ್ರೀ ಟೈಮ್ ಕಳೀತಾ ಇದ್ದಾರೆ ಇವರು. ಎಂಜಾಯ್ ಮಾಡ್ತಾಯಿದ್ದಾರೆ ಫುಲ್ ಲೈಫ್. So occupy yourself, I'll be happy as can be. I'll be something in between, only I know what's beneath. All the salutation, I ain't watching Det regnar fint där ute så jag tar med mig ut Karl. Och när jag går med Karl så vet jag att allting är bra. Väntar där på Anton, men Anton har åkt hem. Vad gör han nu? Jag ringer honom sen. Soft vibes ligger i min soffa, kolla hentai. Rappare från Vancouver borde kalla mig för senpai. Käka upp i heder som ni bor i fucking pad thai. Jag flyttar från min hemstad men jag kanske gör en drive-by. Soft vibes ligger i min soffa, kolla hentai. Rappare från Vancouver borde kalla mig för senpai. Käka upp i heder som ni bor i fucking pad thai. Jag flyttar från min hemstad men jag kanske gör en drive-by.
ರಜೆ ಐತಲ್ಲ, ಜನವರಿ 26ರಿಂದ ಇನ್ನೂ ಸಾಕಷ್ಟು ಜನ ಬರ್ತಾನೆ ಇದ್ದಾರೆ. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ. ಹಿಂದ್ಗಡೆ ನೋಡ್ಬೇಕು, ಹಂಗೆ ಬೈಕರ್ಸು ಕಾರ್ ತೊಗೊಂಡು ಬರ್ತಾ ಇದ್ದಾರೆ. ಬೈಕರ್ಸ್ ಇದ್ದಾರೆ, ಕಾರ್ ತೊಗೊಂಡು ಬರ್ತಾ ಇದ್ದಾರೆ ಜನ. ಸಿಂಗಲ್ಲು ಹಂಗೆ ನಡ್ಕೊಂಡು ಬರ್ತಾ ಇದ್ದಾರೆ. ರಜೆ ಇರೋದ್ರಿಂದ 3 ದಿವಸ ಕಂಟಿನ್ಯೂ ರಜೆ ಇದೆಯಲ್ಲ, ಸ್ಯಾಟರ್ಡೇ ಸಂಡೇ ಮಂಡೇ. ಫುಲ್ ಟ್ರಾಫಿಕ್ ಜಾಮ್ ಇದೆ. ಕೊಲೆಲಂ ಬೀಚಿನ ಈ ಸಂಜೆದ ಟೈಮಿಂಗು 7 ಗಂಟೆ ಆಗೈತಿ. ಸಿಕ್ಕಾಪಟ್ಟೆ ಜನ ರಶ್ ಆಗಿಬಿಟ್ಟಿದೆ. ರೂಮ್ ಸಿಗ್ತಾಯಿಲ್ಲ. ಒಂದೊಂದು ರೂಮಿಗೆ 7,000 ಸಾವಿರ ಮಾಡಿದ್ದಾರೆ ಸುತ್ತಮುತ್ತಲಲ್ಲಿ. ನಾನೇನೋ ಹೋಗಿ ಒಂದು ಡೋರ್ಮೆಟ್ನಲ್ಲಿ ಹಿಡಿದಿದ್ದೀನಿ. 2,000 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಡೋರ್ಮೆಟ್ ಸಿಂಗಲ್ ಬೆಡ್ಡು, 3 ಬೆಡ್ಡನೇ 2 ಬೆಡ್ ಇದ್ದಾವೆ, ಒಂದ್ರ ಮೇಲೆ ಒಂದು ಹಿಂಗೆ. ಅದರಲ್ಲಿ ಡೋರ್ಮೆಟ್ ಅಷ್ಟೇ, ಏನು ಸಪ್ರೇಟ್ ರೂಮ್ ಏನಿಲ್ಲ. 2,000 ರೂಪಾಯಿ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಜನರೇ ಒಂದೊಂದು ರೂಮಿಗೆ ನಿಮ್ಗೆ 7,000 ಸಾವಿರ. ಮೀಡಿಯಮ್ ಕ್ಲಾಸ್. ಲಾಸ್ಟ್ ಟೈಮ್ ಇಲ್ಲೇ ಒಂದು ರೂಮ್ ಹಿಡಿದಿದ್ದೆ, ಅಲ್ಲಿ 700 ರೂಪಾಯಿ ಕೊಟ್ಟು ಹಿಡಿದಿದ್ದೆ. ಮಳೆಗಾಲದಾಗ ಎವರೇಜ್ ಸೀಸನ್ನಾಗ ಬಂದಿದ್ದೆ. ಬಟ್ ಈಗ ಇವತ್ತು 3 ದಿವಸ ರಜೆ ಇರೋದ್ರಿಂದ ಫುಲ್ ಕ್ರೌಡ್ ಆಗಿದೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ. 7,000 ಸಾವಿರ ಸೇಮ್ ರೂಮಿಗೆ. ನಾ ಲಾಸ್ಟ್ ಟೈಮ್ 700 ರೂಪಾಯಿ ಕೊಟ್ಟಿದ್ದ ರೂಮಿಗೆ ಈ ಸಲ ಅದು 7,000 ರೂಪಾಯಿ ಆಗಿದೆ. ರಾತ್ರಿ 10:30 ಆಗೈತಿ. ಇನ್ನೂ ಸಾಕಷ್ಟು ಜನ ಹೊರಗದಾರೆ. ಇನ್ನೂ ಗಾಡಿಗಳು ಬರ್ತಾನೆ ಇದ್ದಾವೆ. ನಾಳೆ ಒಂದು ರಜೆ ಐತಿ, ನೋಡ್ಬೇಕು. ಫ್ಯಾಮಿಲಿ ಸಮೇತ ಬಂದ್ದಾರೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದಿದ್ದವು. ರಾತ್ರಿ 10:30 ಆದ್ರೂ ಇನ್ನೂ ನಾವು ಓಡಾಡ್ತಾನೆ ಇದ್ದಾರೆ. ಒಂದೊಂದು ಶಾಪ್ ಕ್ಲೋಸ್ ಆಗ್ತಾ ಇದ್ದಾವೆ. ಹೊಸ ಶಾಪ್ಸ್ ಓಪನ್ ಇದ್ದಾವೆ. ನಾನು ಇಲ್ಲೇ ಊಟ ಮಾಡಿದೆ ಒಂದು ಕಡೆ. 11 ಗಂಟೆ ಆಗೈತಿ. ಈಗ ಎಲ್ಲ ಅಂಗಡಿಗಳು ಕ್ಲೋಸ್ ಆಗ್ತಾ ಇದ್ದಾವೆ. ಸಾಕಷ್ಟು ಜನ ಓಡಾಡ್ತಾ ಇದ್ದಾರೆ. ಬಟ್ ಎಲ್ಲ 12 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಶಾಪ್ಸ್ ಎಲ್ಲ ಕ್ಲೋಸಿಂಗ್ ಟೈಮ್ ಆಗುತ್ತೆ. ಮಾರ್ನಿಂಗು ವಾಕಿಂಗ್ ಬರಬೇಕು. ಈಗ ರೂಮ್ ಕಡೆ ಹೋಗ್ತೀನಿ. ಈಗ ನಾನು ಹಾಸ್ಟೆಲ್ ಕಡೆ ಬಂದೆ. ರಾತ್ರಿ ಈಗ 11:30 ಆಗೈತಿ. ಇನ್ನೂ ಸಾಕಷ್ಟು ಜನ ಹಾಸ್ಟೆಲ್ ಬಂದು ರೆಸ್ಟ್ ಮಾಡೋರು. ಇಲ್ಲಿ ಪ್ಲೇಯಿಂಗ್ ಐಟಮ್ಸ್ ಇದ್ದಾವೆ. ಸ್ನೋಕರ್ ಆಡ್ತಾಯಿದ್ರು ಜನ. ನಾನು ಅವ್ರ ಜೊತೆ ಕುಂತ್ಕೊಂಡು ಸ್ನೋಕರ್ ಆಡಿದ್ದೆ ಸ್ವಲ್ಪ ಹೊತ್ತು. ಏನಿದೆ ಫಸ್ಟ್ ಟೈಮ್ ನಾನು ಸ್ನೋಕರ್ ಟ್ರೈ ಮಾಡಿದ್ದು. ಸೊ ಅವ್ರ ಜೊತೆ ಕುಡ್ಕೊಂಡು ಸ್ನೋಕರ್ ಆಡಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಈಗ ಮಲ್ಗಕ್ಕೆ ಹೋಗ್ತಾಯಿದ್ದೆ.